ಆಗ್ತಾ ಇದೆ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಆಪ್ತರಿಗೂ ಕೂಡ ಶುರುವಾಗಿದೆ ಸಂಕಷ್ಟ. ವಿಚಾರಣೆಗೆ ಗೈರಾದ ನಾಗೇಂದ್ರ ಆಪ್ತರಿಗೆ ಟ್ರಬಲ್ ಎದುರಾಗಿದೆ ಅಂತೆ. ನಾಲ್ವರು ನಾಗೇಂದ್ರ ಆಪ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಇಡಿ ಕಚೇರಿಗೆ ಬರುವಂತೆ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. PS ವಿಜಯ್ ಕುಮಾರ್ ಸೇರಿ ನಾಲ್ವರಿಗೆ ಸಂಕಷ್ಟ. ಆಪ್ತರು ಅನ್ನೋದಕ್ಕಿಂತ ಅತ್ಯಾಪ್ತರು. ನಾಗೇಂದ್ರರ ವ್ಯವಹಾರದ ಬಗ್ಗೆ ಅರಿವಿದ್ದ ನಾಲ್ವರು. ಇದೇ ಕಾರಣಕ್ಕೆ ಇಡಿ ಮುಂದೆ ಲಾಕ್ ಆಗುವ ಭಯ ಎದುರಾಗಿದೆ ಅಂತೆ ನಾಲ್ವರಿಗೆ. ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಊರ್ಬಿಟ್ಟು ಪರಾರಿಯಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಬಳ್ಳಾರಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ನಿನ್ನೆ ಬೆಳಗ್ಗೆ ಯಾವಾಗ ಬೆಂಗಳೂರಿನ ನಿವಾಸದ ಮೇಲೆ ದಾಳಿ ಆಯಿತು, ಅಲ್ಲಿ ನಾಗೇಂದ್ರ ಅವರಿಗೆ ಸೇರಿರುವ ನಿವಾಸದ ಮೇಲೂ ಕೂಡ ಬಳ್ಳಾರಿಯಲ್ಲಿ ದಾಳಿ ಆಯಿತು. ಸೊ ಇವತ್ತು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿಯ ವಾತಾವರಣ ಕಾಣಿಸ್ತಾ ಇದೆ ಬಳ್ಳಾರಿಯಲ್ಲಿ? ಖಂಡಿತ ಶ್ರುತಿ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಬಳ್ಳಾರಿ ಜೊತೆಗೆ ಹೈದರಾಬಾದ್ನಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ನಿನ್ನೆ ಬಳ್ಳಾರಿಯ ಅಪ್ಡೇಟ್ ಅನ್ನ ನೋಡೋದಾದ್ರೆ, ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಒಂದು ತನಿಖೆಯನ್ನ ಮಾಡಿ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ನಾಗರಾಜ್ ಹಾಗೂ ಚೇತನ್ ಅವರ ವಿಚಾರಣೆ ನಡೆಸಿದ್ರು. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಪೆನ್ ಡ್ರೈವ್ ಆಗಿರ್ಬೋದು, ಜೊತೆಗೆ ಹಾರ್ಡ್ ಡಿಸ್ಕ್ ಅನ್ನ ವಶಪಡಿಸಿಕೊಂಡು ನಿನ್ನೆ ಸಂಜೆ 7 ಗಂಟೆಗೆ ಬಳ್ಳಾರಿಯಿಂದ ತೆರಳಿದ್ರು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ನಾಗೇಂದ್ರ ಅವರ ಇನ್ನೂ 4 ಜನ ಆಪ್ತರಿಗೆ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಇಡಿ ಅಧಿಕಾರಿಗಳು ಬಳ್ಳಾರಿಯಲ್ಲಿ ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ 4 ಕೂಡ ಕರೆಯನ್ನ ಮಾಡಿದ್ರು. ಜೊತೆಗೆ ಅವರ ಮನೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಅವರು ಮನೆಯಲ್ಲಿಲ್ಲ. ಅಂದ್ರೆ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಜೊತೆಗೆ ಇನ್ನೂ 3 ಒಟ್ಟಾರೆಯಾಗಿ 4 ಮನೆಗೂ ಕೂಡ ಹೋದಾಗ ಅವ್ರು ಯಾರು ಕೂಡ ಮನೆಯಲ್ಲಿ ಇರಲಿಲ್ಲ. ಅವರಿಗೆ ಕರೆ ಮಾಡಿದಾಗ ನಾವು ಬೇರೆ ಬೇರೆ ಕಾರಣಗಳಿಂದಾಗಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಇದ್ದೇವೆ ಅಂತ ಉತ್ತರವನ್ನ ಕೊಟ್ಟರು. ಆದ್ರೆ ಇಡಿ ಅಧಿಕಾರಿಗಳು ಅವರಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೀವು ಬಳ್ಳಾರಿಯಲ್ಲಿ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಬೆಂಗಳೂರಿನ ಇಡಿ ಕಚೇರಿಗೆ ಬರಬೇಕಾಗುತ್ತೆ, ನಿಮ್ಮೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ ಅನ್ನುವ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಅದರಂತೆ ನಿನ್ನೆ ಅವ್ರು ಯಾರು ಕೂಡ ಇಡಿ ವಿಚಾರಣೆಗೆ ಒಳಪಡಲಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಬೆಂಗಳೂರು ಕಚೇರಿಗೆ ಹೋಗಲೇಬೇಕಾಗುತ್ತೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಆ 4 ಯಾಕೆ ಇಡಿ ವಿಚಾರಣೆಯಿಂದ ಗೈರಾದ್ರು ಅನ್ನುವ ಪ್ರಶ್ನೆ ಎದುರಾಗುತ್ತೆ. ಈ 4 ಕೂಡ ನಾಗೇಂದ್ರ ಅವರ ಎಲ್ಲ ಅಂದ್ರೆ ಒಡನಾಟವಿತ್ತು. ಜೊತೆಗೆ ಅವರೆಲ್ಲರಿಗೂ ಕೂಡ ನಾಗೇಂದ್ರ ಅವರ ವ್ಯವಹಾರದ ಅರಿವಿತ್ತು. ಹೀಗಾಗಿ ಇಡಿ ಮುಂದೆ ಏನಾದರೂ ತಪ್ಪು ಮಾಹಿತಿ ಕೊಟ್ರೆ ಲಾಗ್ ಆಗ್ತೀವಿ ಅಂತ ಭಯ ಇತ್ತ ಅನ್ನುವ ನಿಟ್ಟಿನಲ್ಲಿ ಈಗ ಸಂಶಯ ಎದುರಾಗ್ತಾ ಇರ್ತಕ್ಕಂಥದ್ದು. ಏನೇ ಆಗಲಿ ಅವ್ರು 4 ಜನ ಇಡಿ ಮುಂದೆ ಹೋಗಿ ಅವರು ವಿಚಾರಣೆಗೆ ಒಳಪಟ್ರೆ ನಾಗೇಂದ್ರ ಅವರಿಗೆ ಒಂದಷ್ಟು ಸಂಕಷ್ಟ ಆಗ್ಬಹುದು ಅಂತ ಇಲ್ಲಿ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಶ್ರುತಿ, ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಾಗೇಂದ್ರ ಬಾಬು ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ಇಬ್ಬರಿಗೂ ಕೂಡ. ಗಮನಿಸಬೇಕಾಗಿರುವಂತಹ ವಿಚಾರ, ಮಾಜಿ ಸಚಿವ ಬಿ ನಾಗೇಂದ್ರ ಅವರ ನಿವಾಸದಲ್ಲಿ ಒಂದ್ ಕಡೆ ಇಡಿ ಅಧಿಕಾರಿಗಳ ಶೋಧ ಮುಂದುವರಿತಾ ಇದೆ. ಅವರ PA ವಿಚಾರಣೆ ಆಗಿದೆ ಅಂತ ವಿಡಿಯೋ ರೆಕಾರ್ಡ್ ಮಾಡಿದ್ದಾರಂತ ಅವರ ಹೇಳಿಕೆಯನ್ನ. ಅದನ್ನ ಮುಂದಿಟ್ಟು ಈಗ ವಿಚಾರಣೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಫ್ ಸಪೋಸ್ ಅಲ್ಲಿ ಅವರ ಆಪ್ತ ಸಹಾಯಕ ಹರೀಶ್ ಕೊಟ್ಟಿರುವಂತಹ ಮಾಹಿತಿಗೂ ಇಲ್ಲಿ ನಾಗೇಂದ್ರ ಅವರು ಹೇಳೋ ಮಾಹಿತಿಗೂ ವ್ಯತ್ಯಾಸ ಏನಾದ್ರೂ ಆದ್ರೆ, ಇಲ್ಲ ಸರ್ ನಾನು ಸಚಿವರ ಅಣತಿಯಂತೆ ದುಡ್ಡಿಸ್ಕೊಂಡು ಬಂದಿದ್ದೀನಿ ಅಂತ ಆಪ್ತ ಸಹಾಯಕ ಏನಾದ್ರೂ ಹೇಳಿದ್ರೆ ಖಂಡಿತ ಯಾವುದೇ ಕ್ಷಣದಲ್ಲಿ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಆಪ್ತರಿಗೂ ಕೂಡ ಶುರುವಾಗಿದೆ ಸಂಕಷ್ಟ. ವಿಚಾರಣೆಗೆ ಗೈರಾದ ನಾಗೇಂದ್ರ ಆಪ್ತರಿಗೆ ಟ್ರಬಲ್ ಎದುರಾಗಿದೆ ಅಂತೆ. 4 ನಾಗೇಂದ್ರ ಆಪ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಇಡಿ ಕಚೇರಿಗೆ ಬರುವಂತೆ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. PS ವಿಜಯ್ ಕುಮಾರ್ ಸೇರಿ 4ವರಿಗೆ ಸಂಕಷ್ಟ. ಆಪ್ತರು ಅನ್ನೋದಕ್ಕಿಂತ ಅತ್ಯಾಪ್ತರು. ನಾಗೇಂದ್ರರ ವ್ಯವಹಾರದ ಬಗ್ಗೆ ಅರಿವಿದ್ದ 4ವರು. ಇದೇ ಕಾರಣಕ್ಕೆ ಇಡಿ ಮುಂದೆ ಲಾಕ್ ಆಗುವ ಭಯ ಎದುರಾಗಿದೆ ಅಂತೆ 4ವರಿಗೆ. ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಊರ್ಬಿಟ್ಟು ಪರಾರಿಯಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಬಳ್ಳಾರಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ನಿನ್ನೆ ಬೆಳಗ್ಗೆ ಯಾವಾಗ ಬೆಂಗಳೂರಿನ ನಿವಾಸದ ಮೇಲೆ ದಾಳಿ ಆಯಿತು, ಅಲ್ಲಿ ನಾಗೇಂದ್ರ ಅವರಿಗೆ ಸೇರಿರುವ ನಿವಾಸದ ಮೇಲೂ ಕೂಡ ಬಳ್ಳಾರಿಯಲ್ಲಿ ದಾಳಿ ಆಯಿತು. ಸೊ ಇವತ್ತು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿಯ ವಾತಾವರಣ ಕಾಣಿಸ್ತಾ ಇದೆ ಬಳ್ಳಾರಿಯಲ್ಲಿ? ಖಂಡಿತ ಶ್ರುತಿ, ಏನು
ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಬಳ್ಳಾರಿ ಜೊತೆಗೆ ಹೈದರಾಬಾದ್ನಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ನಿನ್ನೆ ಬಳ್ಳಾರಿಯ ಅಪ್ಡೇಟ್ ಅನ್ನ ನೋಡೋದಾದ್ರೆ ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಒಂದು ತನಿಖೆಯನ್ನ ಮಾಡಿ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ನಾಗರಾಜ್ ಹಾಗೂ ಚೇತನ್ ಅವರ ವಿಚಾರಣೆ ನಡೆಸಿದ್ರು. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಪೆನ್ ಡ್ರೈವ್ ಆಗಿರ್ಬೋದು, ಜೊತೆಗೆ ಹಾರ್ಡ್ ಡಿಸ್ಕ್ ಅನ್ನ ವಶಪಡಿಸಿಕೊಂಡು ನಿನ್ನೆ ಸಂಜೆ 7 ಗಂಟೆಗೆ ಬಳ್ಳಾರಿಯಿಂದ ತೆರಳಿದ್ರು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ನಾಗೇಂದ್ರ ಅವರ ಇನ್ನೂ 4 ಜನ ಆಪ್ತರಿಗೆ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಇಡಿ ಅಧಿಕಾರಿಗಳು ಬಳ್ಳಾರಿಯಲ್ಲಿ ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ 4 ಕೂಡ ಕರೆಯನ್ನ ಮಾಡಿದ್ರು. ಜೊತೆಗೆ ಅವರ ಮನೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಅವರು ಮನೆಯಲ್ಲಿಲ್ಲ. ಅಂದ್ರೆ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಜೊತೆಗೆ ಇನ್ನೂ 3 ಒಟ್ಟಾರೆಯಾಗಿ 4 ಮನೆಗೂ ಕೂಡ ಹೋದಾಗ ಅವ್ರು ಯಾರು ಕೂಡ ಮನೆಯಲ್ಲಿ ಇರಲಿಲ್ಲ. ಅವರಿಗೆ ಕರೆ ಮಾಡಿದಾಗ ನಾವು ಬೇರೆ ಬೇರೆ ಕಾರಣಗಳಿಂದಾಗಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಇದ್ದೇವೆ ಅಂತ ಉತ್ತರವನ್ನ ಕೊಟ್ಟರು. ಆದ್ರೆ ಇಡಿ ಅಧಿಕಾರಿಗಳು ಅವರಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೀವು ಬಳ್ಳಾರಿಯಲ್ಲಿ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಬೆಂಗಳೂರಿನ ಇಡಿ ಕಚೇರಿಗೆ ಬರಬೇಕಾಗುತ್ತೆ, ನಿಮ್ಮೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ ಅನ್ನುವ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಅದರಂತೆ ನಿನ್ನೆ ಅವ್ರು ಯಾರು ಕೂಡ ಇಡಿ ವಿಚಾರಣೆಗೆ ಒಳಪಡಲಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಬೆಂಗಳೂರು ಕಚೇರಿಗೆ ಹೋಗಲೇಬೇಕಾಗುತ್ತೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಆ 4 ಯಾಕೆ ಇಡಿ ವಿಚಾರಣೆಯಿಂದ ಗೈರಾದ್ರು ಅನ್ನುವ ಪ್ರಶ್ನೆ ಎದುರಾಗುತ್ತೆ. ಈ 4 ಕೂಡ ನಾಗೇಂದ್ರ ಅವರ ಎಲ್ಲ ಅಂದ್ರೆ ಒಡನಾಟವಿತ್ತು. ಜೊತೆಗೆ ಅವರೆಲ್ಲರಿಗೂ ಕೂಡ ನಾಗೇಂದ್ರ ಅವರ ವ್ಯವಹಾರದ ಅರಿವಿತ್ತು. ಹೀಗಾಗಿ ಇಡಿ ಮುಂದೆ ಏನಾದರೂ ತಪ್ಪು ಮಾಹಿತಿ ಕೊಟ್ರೆ ಲಾಗ್ ಆಗ್ತೀವಿ ಅಂತ ಭಯ ಇತ್ತಾ ಅನ್ನುವ ನಿಟ್ಟಿನಲ್ಲಿ ಈಗ ಸಂಶಯ ಎದುರಾಗ್ತಾ ಇರ್ತಕ್ಕಂಥದ್ದು. ಏನೇ ಆಗಲಿ ಅವ್ರು 4 ಜನ ಇಡಿ ಮುಂದೆ ಹೋಗಿ ಅವರು ವಿಚಾರಣೆಗೆ ಒಳಪಟ್ರೆ ನಾಗೇಂದ್ರ ಅವರಿಗೆ ಒಂದಷ್ಟು ಸಂಕಷ್ಟ ಆಗ್ಬಹುದು ಅಂತ ಇಲ್ಲಿ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಶ್ರುತಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಾಗೇಂದ್ರ ಬಾಬು ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ಇಬ್ಬರಿಗೂ ಕೂಡ. ಗಮನಿಸಬೇಕಾಗಿರುವಂತಹ ವಿಚಾರ, ಮಾಜಿ ಸಚಿವ ಬಿ ನಾಗೇಂದ್ರ ಅವರ ನಿವಾಸದಲ್ಲಿ ಒಂದ್ ಕಡೆ ಇಡಿ ಅಧಿಕಾರಿಗಳ ಶೋಧ ಮುಂದುವರಿತಾ ಇದೆ. ಅವರ PA ವಿಚಾರಣೆ ಆಗಿದೆ ಅಂತ ವಿಡಿಯೋ ರೆಕಾರ್ಡ್ ಮಾಡಿದ್ದಾರಂತ ಅವರ ಹೇಳಿಕೆಯನ್ನ. ಅದನ್ನ ಮುಂದಿಟ್ಟು ಈಗ ವಿಚಾರಣೆ ಮಾಡುವುದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಫ್ ಸಪೋಸ್ ಅಲ್ಲಿ ಅವರ ಆಪ್ತ ಸಹಾಯಕ ಹರೀಶ್ ಕೊಟ್ಟಿರುವಂತಹ ಮಾಹಿತಿಗೂ ಇಲ್ಲಿ ನಾಗೇಂದ್ರ ಅವರು ಹೇಳೋ ಮಾಹಿತಿಗೂ ವ್ಯತ್ಯಾಸ ಏನಾದ್ರೂ ಆದ್ರೆ, ಇಲ್ಲ ಸರ್ ನಾನು ಸಚಿವರ ಅಣತಿಯಂತೆ ದುಡ್ಡಿಸ್ಕೊಂಡು ಬಂದಿದ್ದೀನಿ ಅಂತ ಆಪ್ತ ಸಹಾಯಕ ಏನಾದ್ರೂ ಹೇಳಿದ್ರೆ ಖಂಡಿತ ಯಾವುದೇ ಕ್ಷಣದಲ್ಲಿ